ಏನಿದು ಪ್ಲಾಸ್ಟಿಕ್ ನೋಟು? ಯಾವಾಗ ಪ್ಲಾಸ್ಟಿಕ್ ನೋಟು ಪ್ರಾರಂಭ? ಯಾವ ನೋಟುಗಳು ಮೊದಲು ಎಂಟ್ರಿ? ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ಕಾಗದದ ನೋಟುಗಳ ಬದಲಿಗೆ ಹೆಚ್ಚು ಬಾಳಿಕೆ ಬರುವ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಲು ಮುಂದಾಗಿದೆ. ಈ ಮೂಲಕ ಸುಮಾರು ಒಂದು ದಶಕದ ಅಂದರೆ 2016ರ ನೋಟು ಅಮಾನ್ಯೀಕರಣದ ನಂತರ ಭಾರತದಲ್ಲಿ ಮತ್ತೊಮ್ಮೆ ಹಣಕಾಸು ಕ್ರಾಂತಿಕಾರಿಯಾಗಲಿದೆ. ಹಾಗಾದರೆ ಏನಿದು ಪ್ಲಾಸ್ಟಿಕ್ ನೋಟು? ಯಾವಾಗ ಪ್ಲಾಸ್ಟಿಕ್ ನೋಟು ಬಳಕೆ ಪ್ರಾರಂಭ? ಯಾವ ನೋಟುಗಳು ಮೊದಲು ಎಂಟ್ರಿ? RBI ಈ ನಿರ್ಧಾರಕ್ಕೆ ಕಾರಣವಾದರೂ ಏನು? ಹಳೆಯ ನೋಟುಗಳ ಕಥೆ ಏನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಪ್ಲಾಸ್ಟಿಕ್ ನೋಟುಗಳು ಹತ್ತಿ ಆಧಾರಿತ ಕಾಗದದ ಬದಲಿಗೆ ತೆಳುವಾದ ಮತ್ತು ಮೃದುವಾದ ಪ್ಲಾಸ್ಟಿಕ್ನಿಂದ ಮುದ್ರಿಸಲ್ಪಟ್ಟ ಕರೆನ್ಸಿ ನೋಟುಗಳಾಗಿವೆ. ಇವು ನೀರಿನಿಂದ ಹಾಳಾಗುವುದಿಲ್ಲ, ಸುಲಭವಾಗಿ ಹರಿಯುವುದಿಲ್ಲ ಮತ್ತು ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಇದರ ಜೊತೆಗೆ ಇವುಗಳನ್ನು ನಕಲಿ ಮಾಡುವುದು ಸಹ ಕಷ್ಟ ಅಂತ ಹೇಳಬಹುದು. ಈ ಕಾರಣದಿಂದ RBI ತನ್ನ ಅಂಗಸಂಸ್ಥೆಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ಗೆ ಈ ಮೂಲಕ ಪ್ಲಾಸ್ಟಿಕ್ ನೋಟುಗಳ ತಯಾರಿಕೆಗೆ ಅಗತ್ಯವಿರುವ ಪಾಲಿಮರ್ ಶೀಟ್ಗಳ ಪೂರೈಕೆಗಾಗಿ ಜಾಗತಿಕ ಟೆಂಡರ್ ಅನ್ನು ಕರೆದಿದೆ. ಇನ್ನು ಇದರ ಪ್ರಾಯೋಗಿಕ ಯೋಜನೆಯ ಯಶಸ್ಸನ್ನು ಆಧರಿಸಿ 2027ರ ಹೊತ್ತಿಗೆ ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸಲು RBI ಯೋಜಿಸಿದೆ. ಯಾವ ನೋಟುಗಳು ಮೊದಲು ಎಂಟ್ರಿ? ವರದಿಗಳ ಪ್ರಕಾರ ಆರಂಭಿಕ ಹಂತದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಮತ್ತು ಬೇಗನೆ ಹಾಳಾಗುವ 10 ಮತ್ತು 20 ಮುಖಬೆಲೆಯ ನೋಟುಗಳೊಂದಿಗೆ ಈ ಪ್ರಾಯೋಗಿಕ ಪರೀಕ್ಷೆ ಆರಂಭವಾಗಲಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ. RBI ಈ ನಿರ್ಧಾರಕ್ಕೆ ಕಾರಣವಾದರೂ ಏನು? ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಹೆಚ್ಚಾಗಿದ್ದರೂ ನಗದು ಚಲಾವಣೆಗಳು ಇನ್ನೂ ದಾಖಲೆಯ ಮಟ್ಟದಲ್ಲಿಯೇ ಇದೆ. ಅದರಲ್ಲೂ ಪ್ರತಿ ವರ್ಷ ಹರಿದ ಮತ್ತು ಕೊಳಕಾದ ಕೋಟ್ಯಾಂತರ ಕಾಗದದ ನೋಟುಗಳನ್ನು ನಾಶಪಡಿಸಿ ಹೊಸ ನೋಟುಗಳನ್ನು ಮುದ್ರಿಸಲು RBI ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದೆ. ಆದರೆ ಪ್ಲಾಸ್ಟಿಕ್ ನೋಟುಗಳು ಕಾಗದದ ನೋಟುಗಳಿಗಿಂತ 2ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುವುದರಿಂದ ಮತ್ತು ಇವುಗಳನ್ನು ನಕಲು ಮಾಡುವುದು ಅಸಾಧ್ಯವಾಗಿರುವುದರಿಂದ RBI ಈ ಕ್ರಮಕ್ಕೆ ಮುಂದಾಗಿದೆ. ಹಾಗಾದರೆ ಹಳೆಯ ನೋಟುಗಳ ಕಥೆ ಏನು? ಹೌದು, ಪ್ಲಾಸ್ಟಿಕ್ ನೋಟುಗಳನ್ನು ತಯಾರಿಸಿದ ಮೇಲೆ ಹಳೆಯ ನೋಟುಗಳ ಕಥೆ ಏನು ಅಂತ ಯೋಚನೆ ಬಂದೇ ಬರುತ್ತೆ ಸ್ನೇಹಿತರೆ. ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಹಳೆಯ ಕಾಗದದ ನೋಟುಗಳು ಅಮಾನ್ಯವಾಗುವುದಿಲ್ಲ. ಅದರಂತೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಗದದ ನೋಟುಗಳೆರಡೂ ಒಟ್ಟಿಗೆ ಚಲಾವಣೆಯಲ್ಲಿರುತ್ತವೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಕಾಗದದ ನೋಟುಗಳನ್ನು ಬದಲಾಯಿಸಲು ಜೂನ್ 30ರ ಕೊನೆಯ ಗಡುವು ಎಂಬ ಸುದ್ದಿ ಸುಳ್ಳಾಗಿದೆ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು PIB ಸ್ಪಷ್ಟಪಡಿಸಿದೆ. ಮತ್ತು ಬೇರೆ ಯಾವ ದೇಶಗಳಲ್ಲಿ ಪ್ಲಾಸ್ಟಿಕ್ ನೋಟು ಬಳಕೆ ಮಾಡಲಾಗುತ್ತಿದೆ? ವರದಿಗಳ ಪ್ರಕಾರ ಪಾಲಿಮರ್ ಕರೆನ್ಸಿ ಪ್ರಸ್ತುತ 60 ದೇಶಗಳಲ್ಲಿ ಬಳಕೆಯಲ್ಲಿದೆ. ಕೆಲವು ದೇಶಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಜಾರಿಗೆ ತರಲಾಗಿದ್ದರೂ ಇನ್ನು ಕೆಲವು ದೇಶಗಳಲ್ಲಿ ಇದನ್ನು ಅಲ್ಪ ಪ್ರಮಾಣದಲ್ಲಿ ಜಾರಿ ಮಾಡಲಾಗಿದೆ. ಇದರ ಮಧ್ಯೆ 1988ರಲ್ಲಿ ಪಾಲಿಮರ್ $10 ನೋಟುಗಳನ್ನು ಪರಿಚಯಿಸಿದ ಮೊದಲ ದೇಶ ಆಸ್ಟ್ರೇಲಿಯಾ. 1998ರಲ್ಲಿ ರೊಮೇನಿಯಾ ಇದನ್ನು ಅನುಸರಿಸಿತು. ಈ ಮೂಲಕ ಪ್ಲಾಸ್ಟಿಕ್ ನೋಟು ಬಳಕೆ ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶವಾಯಿತು. ಅದರಂತೆ ಪ್ರಸ್ತುತ ಕೆನಡಾ, UK, ಸಿಂಗಾಪುರ, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಮತ್ತು ವಿಯೆಟ್ನಾಂನಲ್ಲಿಯೂ ಈ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಈಗಾಗಲೇ ಬಳಕೆಯನ್ನು ಮಾಡಲಾಗುತ್ತಿದೆ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ನಾವು ಸಣ್ಣ ಮತ್ತು ದೊಡ್ಡ ಪಾವತಿಗಳಿಗೆ ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿದ್ದೇವೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರು ಹಣವನ್ನು ಬಳಸುತ್ತಿದ್ದಾರೆ. ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ₹10, ₹20, ₹100 ಅಥವಾ ₹500 ನೋಟುಗಳು ಇರುತ್ತವೆ. ಆದರೆ ಮುಂಬರುವ ದಿನಗಳಲ್ಲಿ ಈ ಎಲ್ಲ ನೋಟುಗಳ ರೂಪ ಸಂಪೂರ್ಣವಾಗಿ ಬದಲಾಗುವುದನ್ನು ನೀವು ಕಾಣಬಹುದು. ಯಾಕೆಂದರೆ ಕಾಗದವನ್ನು ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳೊಂದಿಗೆ ಬದಲಾಯಿಸಲು ಭಾರತದಲ್ಲಿ ಈಗ ಸಿದ್ಧತೆಗಳು ಪ್ರಾರಂಭವಾಗಿವೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ದಿಕ್ಕಿನಲ್ಲಿ ಬಹಳ ಮುಖ್ಯವಾದ ಹೆಜ್ಜೆಯನ್ನು ಇಟ್ಟಿದೆ ಸ್ನೇಹಿತರೆ. ಪಾಲಿಮರ್ ಹಾಳೆಗಳನ್ನು ಖರೀದಿಸುವ ಪ್ರಕ್ರಿಯೆ ಪ್ರಾರಂಭ ಸ್ವೀಕರಿಸಿದ ವಿವರಗಳ ಪ್ರಕಾರ RBIನ ನೋಟು ಮುದ್ರಣ ಕಂಪನಿಯಾದ
BRBN MPL ಈಗ ಪ್ಲಾಸ್ಟಿಕ್ ನೋಟುಗಳನ್ನು ತಯಾರಿಸಲು ಬಳಸುವ ವಿಶೇಷ ಪಾಲಿಮರ್ ಹಾಳೆಗಳನ್ನು ಖರೀದಿಸುವ ಅಧಿಕೃತ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಇದಕ್ಕಾಗಿ ಕಂಪನಿಯು ಪ್ರಪಂಚದಾದ್ಯಂತ ಪೂರೈಕೆದಾರ ಕಂಪನಿಗಳಿಂದ ಆಸಕ್ತಿ ಅಭಿವ್ಯಕ್ತಿಯನ್ನು ಆಹ್ವಾನಿಸಿದೆ. ಈ ಪಾಲಿಮರ್ ಹಾಳೆಯ ಸಹಾಯದಿಂದ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ತಯಾರಿಸುವತ್ತ ಕೆಲಸ ವೇಗವಾಗಿ ಮುಂದುವರಿಯುತ್ತಿದೆ. ನೋಟುಗಳ ಉತ್ಪಾದನೆಯಿಂದ ಹಿಡಿದು ನೀತಿ ಸಂಬಂಧಿತ ಎಲ್ಲ ಕೆಲಸಗಳವರೆಗೆ ಈ ಕಂಪನಿಯು ಚುಕ್ಕಾಣಿ ಹಿಡಿದಿದೆ. ಈಗ ಈ ಕಂಪನಿಯು ಪಾಲಿಮರ್ ಹಾಳೆಗಾಗಿ EOI ಸೂಚನೆಯನ್ನು ನೀಡಿರುವುದರಿಂದ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಪರಿಚಯಿಸುವ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮ ಹಳೆಯ ಕಾಗದದ ನೋಟುಗಳ ನೋಟವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಪ್ಲಾಸ್ಟಿಕ್ ನೋಟುಗಳ ಮುಖ್ಯ ಅನುಕೂಲಗಳು ಏನು? ಭವಿಷ್ಯದಲ್ಲಿ ಸಾಮಾನ್ಯ ಕಾಗದದ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬಂದರೆ ಗ್ರಾಹಕರು ಮತ್ತು ಸರ್ಕಾರ ಇಬ್ಬರಿಗೂ ಅನೇಕ ಉತ್ತಮ ಪ್ರಯೋಜನಗಳಿವೆ. ಹೆಚ್ಚಿನ ಬಾಳಿಕೆ. ಪ್ಲಾಸ್ಟಿಕ್ ನೋಟುಗಳು ಕಾಗದದ ನೋಟುಗಳಿಗಿಂತ ಹೆಚ್ಚು ಬಲವಾಗಿರುತ್ತೆ ಮತ್ತು ಹೆಚ್ಚು ಬಾಳಿಕೆ ಬರುತ್ತೆ. ಹರಿದು ಹೋಗುವ ಅಪಾಯವಿರುವುದಿಲ್ಲ. ಕಾಗದದ ನೋಟುಗಳು ಹಳೆಯದಾದಾಗ ಅಥವಾ ಹಿಗ್ಗಿದಂತೆ ಹರಿದು ಹೋಗುತ್ತವೆ, ಆದರೆ ಪ್ಲಾಸ್ಟಿಕ್ ನೋಟುಗಳು ಸುಲಭವಾಗಿ ಹರಿದು ಹೋಗುವುದಿಲ್ಲ ಸ್ನೇಹಿತರೆ. ಜಲ ನಿರೋಧಕ. ಮಳೆಯಿಂದ ಅಥವಾ ಮಳೆಗಾಲದಲ್ಲಿ ನೀರಿನಲ್ಲಿ ನೆನೆದ ಕಾಗದದ ನೋಟುಗಳು ಹಾಳಾಗುತ್ತವೆ, ಆದರೆ ನೀರು ಅಥವಾ ತೇವಾಂಶವು ಪ್ಲಾಸ್ಟಿಕ್ ನೋಟುಗಳ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ. ನಕಲಿ ನೋಟುಗಳನ್ನು ನಿಗ್ರಹಿಸುವುದು. ಪಾಲಿಮರ್ ಹಾಳೆಗಳ ಮೇಲೆ ಭದ್ರತಾ ವೈಶಿಷ್ಟ್ಯಗಳನ್ನು ಮುದ್ರಿಸುವುದು ಸುಲಭ. ಇದರಿಂದಾಗಿ ನಕಲಿ ನೋಟುಗಳನ್ನು ತಯಾರಿಸುವುದು ಅಸಾಧ್ಯ. ಭಾರತ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಪರಿಚಯಿಸುವ ಬಗ್ಗೆ ಯೋಚಿಸುತ್ತಿರುವುದು ಇದೇ ಮೊದಲಲ್ಲ. 2012ರಲ್ಲಿ UPA ಸರ್ಕಾರವು ಪ್ರಾಯೋಗಿಕ ಆಧಾರದ ಮೇಲೆ ಪ್ಲಾಸ್ಟಿಕ್ 10 ರೂಪಾಯಿ ನೋಟುಗಳನ್ನು ಪರಿಚಯಿಸಿತು. 1 ಬಿಲಿಯನ್ ನೋಟುಗಳನ್ನು ಚಲಾವಣೆಗೆ ತರಲಾಯಿತು. ಈ ನೋಟುಗಳನ್ನು ಕೊಚ್ಚಿ, ಮೈಸೂರು, ಜೈಪುರ, ಭುವನೇಶ್ವರ ಮತ್ತು ಶಿಮ್ಲಾದಲ್ಲಿ ನೀಡಲಾಯಿತು. ನಕಲಿ ನೋಟುಗಳನ್ನು ನಿಗ್ರಹಿಸಲು ಮತ್ತು ಭದ್ರತಾ ವೈಶಿಷ್ಟ್ಯಗಳನ್ನು ಹೆಚ್ಚಿಸಲು ಪ್ಲಾಸ್ಟಿಕ್ ನೋಟುಗಳನ್ನು ಪರಿಚಯಿಸುವ ಉದ್ದೇಶವನ್ನು ಇದು ಹೊಂದಿದೆ.